ಗುಡ್ ಮಾರ್ನಿಂಗ್ ಫ್ರಮ್ ಮಂಗಳೂರು ಸೆಂಟ್ರಲ್. ಬೆಳಗ್ಗೆ 7 ಗಂಟೆ, ಫುಲ್ ಮಳೆ ಬೀಳ್ತಾ ಇದೆ ಮಂಗಳೂರಲ್ಲಿ. ಎಲ್ಲ ಟ್ರೈನ್ಗಳು ಕೂಡ ಬ್ಯುಸಿ ಇದೆ. ಇವತ್ತು ಮಂಗಳೂರಿಂದ ಕೇರಳ ಕಡೆ ಹೋಗೋಣ. ಕೇರಳದಲ್ಲಿ ಯಾವ ಪ್ಲೇಸ್ ಅಂತ ನೆಕ್ಸ್ಟ್ ಹೇಳ್ತೀನಿ. ಒಳ್ಳೆ ರೂಟಲ್ಲಿ ಮಂಗಳೂರಿಂದ ಇವಾಗ ನಾವು ಕಾಸರಗೋಡು, ನೀಲೇಶ್ವರಿಂದ ಕಣ್ಣೂರು ಕಡೆ ಹೋಗ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಸೀನರೀಸ್ ಇಲ್ಲಿಂದ. ಫುಲ್ ಕಂಪ್ಲೀಟ್ ಹಳ್ಳಿ ಮೇಲೆ ಹೋಗ್ತಾ ಇದೆ ನಮ್ಮ ಟ್ರೈನು. ಎಷ್ಟು ಚೆನ್ನಾಗಿದೆ ಅಂದರೆ ಸೀನರಿ, ಫುಲ್ಲು ಹಳ್ಳಿ ಮನೆಗಳು, ಗ್ರೀನರಿ. ಅವ್ರು ಏನೇನು ಬೆಳೀತಿದ್ದಾರೆ ಅಂತಲೇ ಗೊತ್ತಿಲ್ಲ, ಬರೀ ಹಸಿರು ಅದೇ ಕಾಣಿಸ್ತಿದೆ. ಮನೆಗಳು ಅಷ್ಟೇ, ಯಾವುದು ಮೋಲ್ಡ್ ಮನೆ ಇಲ್ಲ ಇಲ್ಲಿ. ಎಲ್ಲ ಫುಲ್ಲು ಹೆಂಚಿನ ಮನೆ ಅಥವಾ ಶೀಟ್ ಮನೆ. ಏನಾದರೂ ಮಳೆ ಬಂದರೆ ಮನೆ ಮೇಲೆ ನೀರು ನಿಲ್ಲಂಗಿಲ್ಲ, ಎಲ್ಲ ಜಾರು ಬಿಡಬೇಕು. ಯಾಕಂದರೆ ಮಳೆ ನೀರು ನಿಂತು ಜಾಸ್ತಿ ಪಾಚಿ ಆಗುತ್ತೆ. ಪಾಚಿ ಆದರೆ ಯಾರು ಕ್ಲೀನ್ ಮಾಡ್ತಾರೆ ಪದೇ. ಅದಕ್ಕೆ ಈ ಕಡೆ ಎಲ್ಲ ಈ ಮಂಗಳೂರು, ಕಾಸರಗೋಡು, ಅಲ್ಲಿಂದ ಫುಲ್ ಕೇರಳ, ಕೋಯಿಕೋಡು, ಈ ಕಡೆ ಎಲ್ಲ ಫುಲ್ ಕಂಪ್ಲೀಟ್ ಜಾಸ್ತಿ ಮಳೆ ಆಗುತ್ತಲ್ಲ, ಅದಕ್ಕೆ ಅವ್ರೇನು ಮಾಡ್ತಾರೆ, ರೂಫ್ನ ಸ್ಟ್ರೈಟ್ ಮಾಡಿಸಲ್ಲ, ಎಲ್ಲ ಕ್ರಾಸ್ ಮಾಡಿ ಬೀಳೋ ಮಳೆ ನೀರನ್ನೆಲ್ಲ ಕೆಳಗಡೆ ಬೀಳೋ ಥರ ಒಂದೇ ಸಲ ಪ್ಲ್ಯಾನ್ ಮಾಡಿಬಿಟ್ಟಿರ್ತಾರೆ. ನೀಲೇಶ್ವರು ಕಾಸರಗೋಡು ಡಿಸ್ಟ್ರಿಕ್ಟಿಗೆ ಸೇರುತ್ತೆ. ನಮ್ಮ ಕಾಸರಗೋಡು ಆಗಿತ್ತು ಮೊದಲು, ಕರ್ನಾಟಕದ ಕಾಸರಗೋಡು, ಆದರೆ ಇವಾಗ ಕೇರಳಕ್ಕೆ ಸೇರಿದೆ. ಕಾರಣ ಎಲ್ಲರಿಗೂ ಗೊತ್ತೇ ಇದೆ. ನೀಲೇಶ್ವರಲ್ಲಿ ತುಂಬ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ, ಮತ್ತು ಅದ್ರ ಜೊತೆ ಬ್ಯಾಕ್ ವಾಟರ್ಸ್ ತುಂಬ ಇದೆ. ಈ ಮನೆ ಮುಂದೆನೇ ನೀರಿರುತ್ತೆ, ಮತ್ತು ನೀರು ಮಧ್ಯ ಮನೆ ಇರುತ್ತೆ. ನೀವು ತುಂಬ ನೋಡಿರ್ತೀರ ರೀಲ್ಸಲ್ಲೆಲ್ಲ. ಅದೆಲ್ಲ ತುಂಬ ಈ ಕಡೆನೇ, ಇಲ್ಲಿಂದನೇ ಸ್ಟಾರ್ಟ್ ಆಗೋದು. ನೀಲೇಶ್ವರು, ನೆಕ್ಸ್ಟು ಕಣ್ಣೂರು, ಆಮೇಲೆ ಕೋಯಿಕೋಡು, ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಪ್ ಟು ನಿಮಗೆ ಕೊಚ್ಚಿವರೆಗೂ ಅದೇ ಥರನೇ ಇರುತ್ತೆ. ಈ ಕಡೆ ಸಮುದ್ರ, ಈ ಕಡೆ ಬ್ಯಾಕ್ ವಾಟರ್ಸು. ಪ್ಲೇಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಟ್ರೈನ್ ಇಳಿದ್ಮೇಲೆ ಮೊದಲೋಗಿದ್ದೆ ಕಾನಿಕುನ್ನೂನಲ್ಲಿರೋ ರಾಜರಾಜೇಶ್ವರ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ 100 ಅಡಿ ಆಳ ಇರೋ ಕೊಳದಲ್ಲಿ ಸ್ನಾನ ಮಾಡಿಕೊಂಡು ದೇವ್ರ ದರ್ಶನಕ್ಕೆ ಹೋದೆ. ಇಲ್ಲಿ ಹೆಂಗಸರಿಗೆ ಮತ್ತು ಹೆಣ್ಮಕ್ಳಿಗೆ ದೇವಸ್ಥಾನದ ಒಳಗಡೆ ಪ್ರವೇಶ ಇರಲ್ಲ. ಆಚೆಗಡೆ ನಿಂತ್ಕೊಂಡೆ ಒಳಗಿರೋ 20 ಅಡಿ ದೂರದಲ್ಲಿರೋ ದೇವ್ರನ್ನ ಆರಾಮಾಗಿ ಕ್ಲೀನಾಗಿ ದರ್ಶನ ಮಾಡ್ಕೋಬೋದು. ಮತ್ತು ಹುಡುಗರಿಗೆ, ಗಂಡಸರಿಗೆ ಹತ್ತಿರದಿಂದನೇ ಕೇವಲ 5 ಅಡಿ ದೂರದಲ್ಲೇ ದೇವ್ರ ದರ್ಶನ ಮಾಡ್ಬೋದು. ದೇವಸ್ಥಾನದಲ್ಲಿ ಬರೀ 2 ನಿಮಿಷದಲ್ಲಿ ದರ್ಶನ ಮಾಡಿಕೊಂಡು ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡು ಆಚೆ ಬಂದಿದ್ದೀನಿ. ಬಿಸಿಲೇನೂ ಇಲ್ಲ, ಆದರೆ ಸಿಕ್ಕಾಪಟ್ಟೆ ಶೆಕೆ ಅಂದರೆ ಮೈಯೆಲ್ಲ ಫುಲ್ಲು ಬೆವರಾಗ್ತಾಯಿದೆ. ಬರೀ 2 ನಿಮಿಷದಲ್ಲಿ ದರ್ಶನ ಆಯಿತು. ಆರಾಮಾಗಿ ಫ್ಯಾಮಿಲಿ ಎಲ್ಲ ಜಲ್ದಿ ಆಗ್ತಾಯಿದೆ. ಆದರೆ ಲೇಡೀಸ್ಗೇನೆಂದರೆ ತುಂಬ ಹತ್ರ ಬಿಡಲ್ಲ ದೇವ್ರ ಹತ್ರ, ಜೆಂಟ್ಸ್ನೆಲ್ಲ ತುಂಬ ಹತ್ರ ಬಿಡ್ತಾರೆ. ಮಡಾಯಿನಲ್ಲಿರೋ ಮಡಾಯಿಕಾವು ಭಗವತಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿರೋ ಮೂಲ ದೇವರು ಭದ್ರಕಾಳಿ. ಈ ದೇವಸ್ಥಾನದಲ್ಲಿ ಸ್ಪೆಷಲ್ ಏನಂದರೆ ಶತ್ರು ಸಂಹಾರ ಪೂಜೆ. ಈ ಪೂಜೆ ಮಾಡಿದವ್ರಿಗೆ ಮಾತ್ರ ಚಿಕನ್ ಪ್ರಸಾದ ಕೊಡ್ತಾರೆ. ಚಿಕನ್ ಪ್ರಸಾದನೂ ಸೇರಿ 4 ಥರದ ಪ್ರಸಾದ ಕೊಡ್ತಾರೆ. ಕೇರಳ ಕೊಟ್ಟಿಯೂರು ದೇವಸ್ಥಾನ 2026ನೇ ವರ್ಷದಲ್ಲಿ ಮೇ 29ನೇ ತಾರೀಕಿಂದ ಜೂನ್ 24ನೇ ತಾರೀಕುವರೆಗೂ ಓಪನ್ ಇರುತ್ತೆ.
ಹೆಣ್ಮಕ್ಳಿಗೆ ಮತ್ತು ಹೆಂಗಸರಿಗೆ ಮೇ 31ನೇ ತಾರೀಕಿಂದ ಜೂನ್ 24 ತಾರೀಕುವರೆಗೂ ಮಾತ್ರ ಓಪನ್ ಇರುತ್ತೆ. ಅದರೊಳಗೆ ದರ್ಶನ ಮಾಡಬೇಕು. ಈ ವರ್ಷವೇ ದರ್ಶನ ಮಾಡಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ. ತುಂಬ ಜನ ಬಂದು ಕ್ರೌಡ್ ಮಾಡಿ ಎಲ್ಲ ತೊಂದರೆ ಮಾಡೋದಕ್ಕಿಂತ ನೆಕ್ಸ್ಟ್ ವರ್ಷವೂ ದರ್ಶನ ಮಾಡ್ಬೋದು. ಅದು ಆಗಿಲ್ಲ ಅಂದರೆ ಅದ್ರ ನೆಕ್ಸ್ಟ್ ವರ್ಷವೂ ದೇವಸ್ಥಾನ ಓಪನ್ ಆಗುತ್ತೆ, ಆವಾಗಲೂ ದರ್ಶನ ಮಾಡ್ಬೋದು. ಟೈಮಿಂಗ್ ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ಮೊದಲೇ ಯಾರಾದರೂ ಟ್ರೈನ್ ಟಿಕೆಟು ಬಸ್ ಟಿಕೆಟ್ ಎಲ್ಲ ಬುಕ್ ಮಾಡಿದರೆ ಮಾತ್ರ ಇಲ್ಲಿಗೆ ಬಂದು ದರ್ಶನ ಮಾಡಬೇಕು. ಮತ್ತು ಇಲ್ಲೇನಾದರೂ ಜಲ್ದಿ ದರ್ಶನ ಮಾಡಬೇಕು ಅಂದರೆ 1,000 ರೂಪಾಯಿ ಕೊಟ್ಟರೆ ನಿಮಗೆ ಅನ್ನದಾನ ರೆಸಿಪ್ಟ್ ಕೊಡ್ತಾರೆ. ಜೊತೆಗೆ ನಿಮ್ಮನ್ನ ಹತ್ರದಿಂದ ದರ್ಶನ ಮಾಡಿಸ್ತಾರೆ. ನೀವು ಸುಮ್ಮನೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಎಲ್ಲ ನಂಬ್ಕೊಂಡು ನೀವು ಇಲ್ಲಿ ಬಂದು ಪರದಾಡೋದು ಬೇಡ. ನೀವು ಮೊದಲೇ ಟ್ರೈನ್ ಟಿಕೆಟು ಬಸ್ ಟಿಕೆಟ್ ಬುಕ್ ಮಾಡಿದರೆ ಮಾತ್ರ ಬನ್ನಿ. ಇಲ್ಲಾಂದರೆ ಈ ವರ್ಷ ತುಂಬ ತೊಂದರೆ ಆಗುತ್ತೆ. ಅಂದರೆ 2026ನೇ ವರ್ಷ ನೀವು ನೆಕ್ಸ್ಟ್ ವರ್ಷವೂ ದರ್ಶನ ಮಾಡ್ಬೋದು. ಇವಾಗ ನೋಡಿ, ಇವತ್ತು ನೈಟ್ ಫುಲ್ ಖಾಲಿ ಇದೆ. ಒಮ್ಮೆ ದಕ್ಷರಾಜ ಕೊಟ್ಟಿಯೂರಿನಲ್ಲಿ ಬೃಹಸ್ಪತಿ ಯಾಗನ ಮಾಡ್ತಾ ಇರ್ತಾರೆ. ಆ ಯಾಗಕ್ಕೆ ಪ್ರಾಣಿ ಪಕ್ಷಿ ಎಲ್ಲ ಜೀವರಾಶಿಗಳಿಗೂ ಆಹ್ವಾನವಿರುತ್ತೆ. ಆದರೆ ಮಗಳು ಪಾರ್ವತಿ ಮತ್ತು ಅಳಿಯ ಮಹಾಶಿವನನ್ನು ಬಿಟ್ಟು ತವ್ರ ಮನೆಯವ್ರು ಮಾಡ್ತಿರೋ ಯಾಗ ಅಂದ್ಕೊಂಡು ಪಾರ್ವತಿ ದೇವಿ ಆ ಯಾಗಕ್ಕೆ ಹೋಗ್ತಾರೆ. ಆದರೆ ದಕ್ಷರಾಜ ಮಗಳಿಗೆ ಮತ್ತು ಅಳಿಯನ ಬಗ್ಗೆ ಮಾತಾಡಿ ಮನಸ್ಸಿಗೆ ನೋವಾಗೋ ರೀತಿ ಮಾಡ್ತಾರೆ. ಈ ಅವಮಾನನ ತಾಳಲಾರದೆ ಪಾರ್ವತಿ ದೇವಿ ಆ ಅಗ್ನಿಗೆ ಅಗ್ನಿ ಪ್ರವೇಶ ಮಾಡ್ಕೋತಾರೆ. ಇದನ್ನು ತಿಳಿದ ಮಹಾಶಿವ ತಕ್ಷಣ ಅಲ್ಲಿಗೆ ಬಂದು ವೀರಭದ್ರನ ಸೃಷ್ಟಿ ಮಾಡ್ತಾರೆ. ವೀರಭದ್ರ ಕ್ಷಣಮಾತ್ರದಲ್ಲೇ ದಕ್ಷರಾಜನ ತಲೆಯನ್ನು ಕಡಿತಾರೆ. ಮಹಾಶಿವ ಪಾರ್ವತಿ ದೇಹ ನೆತ್ಕೊಂಡು ಲೋಕ ಎಲ್ಲ ಕಣ್ಣೀರಿಡುತ್ತಾ ನೋವಿನಲ್ಲಿ ಓಡಾಡ್ತಿರ್ತಾರೆ. ಇದನ್ನು ನೋಡೋಕ್ಕಾಗದೆ ಮಹಾವಿಷ್ಣು ಸುದರ್ಶನ ಚಕ್ರ ಬಿಟ್ಟು ಪಾರ್ವತಿ ದೇಹನ 51 ಭಾಗಗಳನ್ನಾಗಿ ಮಾಡಿ ಭೂಮಿ ಮೇಲೆ ಎಸಿತಾರೆ. ಕೂದಲಿನ ಭಾಗ ಬಂದು ಬಿದ್ದಿದ್ದೆ ಮೈಸೂರಿನ ಬೆಟ್ಟದ ಮೇಲೆ. ಅದೇ ಇವತ್ತಿನ ಚಾಮುಂಡಿ ಬೆಟ್ಟ.